ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 28, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ಕಾಣೋದಾದ್ರೆ, ಕಾಂಗ್ರೆಸ್ ಟಾರ್ಗೆಟ್ ಸೆಂಟರ್ ಓವರ್ ಲ್ಯಾಕ್ ಆಫ್ ಜಾಯಿಂಟ್ ಸ್ಟೇಟ್ಮೆಂಟ್ ಆಫ್ಟರ್ ಬ್ರಿಕ್ಸ್ ಮೀಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ರೀಜನಲ್ ಗ್ರೂಪ್ ಆಗಿರ್ಬೋದು, ಭಾರತದ ಒಂದು ಫಾರಿನ್ ಪಾಲಿಸಿ ಯಾವ ರೀತಿ ಆಗಿದೆ ಅನ್ನುವಂಥ ಆಸ್ಪೆಕ್ಟ್ ಅನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಬ್ರಿಕ್ಸ್ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ಸ್ಗಳ ಒಂದು ಮೀಟಿಂಗ್ ನಡೆದಿರುತ್ತೆ. ಈ ಒಂದು ಹಂತದಲ್ಲಿ ಭಾರತ ಯಾವ ರೀತಿಯಂತ ಒಪಿನಿಯನ್ ಅನ್ನು ಇಟ್ಟಿದೆ ಹಾಗೂ ಯಾವುದೇ ರೀತಿಯಾದಂಥ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಇಲ್ಲಿ ಹೊರಹೊಮ್ಮಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಇಸ್ರೇಲ್ ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ ಅನ್ನು ಕಂಡಾಗ ಬ್ರಿಕ್ಸ್ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಒಂದು ಡಿಫರೆನ್ಸಸ್ ಅನ್ನ ಕಾಣ್ತಾ ಇದ್ದಾವೆ. ಕೆಲವು ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ, ಇನ್ನು ಕೆಲವು ರಾಷ್ಟ್ರಗಳು ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ತಾ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ಭಾರತದ ಪರ್ಸ್ಪೆಕ್ಟಿವ್ ಏನಿದೆ, ನಾವು ಪ್ಯಾಲೆಸ್ತೀನ್ಗೂ ಸಹ ಇಂಪಾರ್ಟೆನ್ಸ್ ಅನ್ನು ಕೊಡ್ತೇವೆ, ಇಸ್ರೇಲ್ ಕೂಟಗೂ ಸಹ ನಮ್ಮ ಒಂದು ಎಂಗೇಜ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿದ್ದೇವೆ. ಈ ಒಂದು ಹಂತದಲ್ಲಿ ನಾವು ನ್ಯೂಟ್ರಲ್ ಪಾಲಿಸಿಯನ್ನು ತೆಗೆದುಕೊಂಡು ಬರ್ತೇವೆ. ಯಾವುದೇ ರೀತಿಯಾಗಿ ರೀಜನಲ್ ಲೆವೆಲಲ್ಲಿ ಕಾನ್ಫ್ಲಿಕ್ಟ್ ಒಳಗಡೆ ನಾವು ಇನ್ವಾಲ್ವ್ ಆಗುವುದಿಲ್ಲ. ಆಫಿಷಿಯಲಿ ಭಾರತ ಒಂದು ರೆಸ್ಪಾನ್ಸ್ ಅನ್ನು ಯಾವ ರೀತಿಯಾಗಿ ಕೊಟ್ಟಿದೆ ಅಂತಂದ್ರೆ, ಭಾರತದ ಒಂದು ಫಾರಿನ್ ಪಾಲಿಸಿ ಪ್ರಕಾರ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಡೆಡ್ ಲಾಕ್ ಅನ್ನು ತೆಗೆದುಕೊಂಡು ಬರಬೇಕು. ಸೊ ಕಂಪ್ಲೀಟ್ ಆಗಿ ಒಂದು ಬ್ರಾಡರ್ ಡಿಸ್ಅಗ್ರಿಮೆಂಟ್ ಅನ್ನ ಮೆಂಬರ್ ಒಂದಿಗೆ ಏನಿದೆ ಅದನ್ನು ಹೋಗ್ಲಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತಕ್ಕೆ ಇದೊಂದು ಸಿಗ್ನಿಫಿಕೆನ್ಸ್, ಬಿಕಾಸ್ ಇದೊಂದು ಚಾಲೆಂಜ್ ಅನ್ನು ಹೈಲೈಟ್ ಮಾಡ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ತೀನ್ ಗ್ಲೋಬಲ್ ಸೌತ್ ಪಾರ್ಟ್ನರ್ ಒಂದಿಗೆ ನಾವು ಸರಿಯಾದಂಥ ಒಂದು ರಿಲೇಷನ್ ಹೊಂದಬೇಕು ಅನ್ನುವಂತಹ ಚಾಲೆಂಜ್ ಆಗಿರ್ಬೋದು. ಅಗೇನ್ ಭಾರತ ಬ್ರಿಕ್ಸ್ ಪ್ಲಾಟ್ಫಾರ್ಮ್ನ ಮುಖಾಂತರ ಯಾವ ರೀತಿ ಅಂತ ಡಿಪ್ಲೊಮ್ಯಾಟಿಕ್ ರೋಲ್ ಅನ್ನ ಮಾಡ್ತಾ ಇದೆ, ಇದು ಭಾರತಕ್ಕೆ ಒಂದು ಟೆಸ್ಟ್ ಅನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಪ್ರಸ್ತುತವಾಗಿ ಬ್ರಿಕ್ಸ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಮೆಂಬರ್ ಕಂಟ್ರೀಸ್ಗಳು ಸಹ ಹೆಚ್ಚಾಗ್ತಾ ಇದ್ದಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಒಮ್ಮತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ, ಕನ್ಸೆನ್ಸಸ್ ಬೇಸ್ಡ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಚಾಲೆಂಜು ಸಹ ಕ್ರಿಯೇಟ್ ಆಗುವಂಥದ್ದಿದೆ ಅಂತಲೇ ಕಾಣಬಹುದು. ಈ ಮೊದಲು ಬ್ರಿಕ್ ಗ್ರೂಪಿಂಗ್ ಫಾರ್ಮ್ ಆಗುತ್ತೆ. ಬ್ರಿಕ್ ನಡಿನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮಾತ್ರ ಇರುತ್ತೆ. 2006ರಲ್ಲಿ ಈ ಒಂದು ಗ್ರೂಪಿಂಗ್ ಫಾರ್ಮ್ ಆಗುತ್ತೆ. ಬ್ರಿಕ್ ಅನ್ನುವಂತಹ ನೇಮನ್ನು ಯಾರು ಕಾಯಿನ್ ಮಾಡಿದ್ದಾರೆ ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ಜಿಮ್ ಓ ನೇಲ್ ಅನ್ನುವಂಥವ್ರು ಒಂದು ನ್ಯೂಸ್ ಪೇಪರಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತಾರೆ, ಬ್ರಿಕ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂಥ ಒಂದು ಟರ್ಮನ್ನು. ಇದಾದ ನಂತರ 2009ರಲ್ಲಿ ಬ್ರಿಕ್ಗೆ ಸಂಬಂಧಪಟ್ಟಂಥ ಫಸ್ಟ್ ಸಮಿಟ್ ನಡೆಯುತ್ತೆ ರಷ್ಯಾದಲ್ಲಿ. ನೆಕ್ಸ್ಟ್ 2010ನಲ್ಲೇ ಸೌತ್ ಆಫ್ರಿಕಾ ಫುಲ್ ಮೆಂಬರ್ ಆಗಿ ಜಾಯ್ನ್ ಆಗುತ್ತೆ. ಸೊ ಮೊದಲ ಹಂತದಲ್ಲಿ 5 ರಾಷ್ಟ್ರಗಳನ್ನು ಕಾಣ್ಬೋದು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಫಸ್ಟ್ ಇರುತ್ತೆ. ಇದಾದ ನಂತರ ಸೌತ್ ಆಫ್ರಿಕಾ 2010ರಲ್ಲಿ ಜಾಯ್ನ್ ಆಗೋದನ್ನು ಕಾಣ್ಬೋದು. ಇದಾದ ನಂತರ 2011ರಲ್ಲಿ ಫಸ್ಟ್ ಟೈಮ್ ಬ್ರಿಕ್ಸ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂಥ ಸಮಿಟ್ ಅನ್ನು ಕಾಣ್ಬೋದು. ಸೌತ್ ಆಫ್ರಿಕಾದಲ್ಲಿ ಆಗಿರುತ್ತೆ. ಸೌತ್ ಆಫ್ರಿಕಾದ ಸನ್ಯಾ ಅಂತಕ್ಕಂಥ ಪ್ಲೇಸ್ ನಡಿಯಲ್ಲಿ ಫಸ್ಟ್ ಸಮಿಟ್ ಆಗಿರೋದನ್ನ ಕಾಣ್ತೇವೆ. ಸೊ ಬ್ರಿಕ್ಸ್ ಗ್ರೂಪಿಂಗ್ ಫಾರ್ಮ್ ಆಗ್ಲಿಕ್ಕೆ ಕಾರಣಗಳು ಏನಿರಬಹುದು, ಯಾವ ರೀತಿಯಂತ ಒಂದು ಆಬ್ಜೆಕ್ಟಿವ್ ಅನ್ನ ಇದು ಹೊಂದಿದೆ ಅನ್ನೋದಾದ್ರೆ, ಗ್ಲೋಬಲ್ ಲೆವೆಲ್ ಅಲ್ಲಿ ಎಮರ್ಜಿಂಗ್ ಎಕನಾಮೀಸ್ಗಳ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ಲೋಬಲ್ ಪಾಲಿಟಿಕ್ಸ್ ನಡೆಯಲ್ಲಿ ಎಮರ್ಜಿಂಗ್ ಎಕನಾಮೀಸ್ಗಳು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾ ಇರೋದನ್ನ, ಅದರಲ್ಲೂ ವೆಸ್ಟರ್ನ್ ಡಾಮಿನೆನ್ಸ್ ಅನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇವುಗಳ ಒಂದು ಇನ್ಫ್ಲೂಯೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಹಂತದಲ್ಲಿ ಡೆವಲಪಿಂಗ್ ಎಕನಾಮೀಸ್ಗಳನ್ನ ರಿಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಒಂದು ಗ್ರೂಪಿಂಗು ಸ್ಟಾರ್ಟ್ ಆಗುತ್ತೆ. ಸೊ ಇದಾದ ನಂತರ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. 2024ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಂಬರ್ಸ್ಗಳು ಜಾಯ್ನ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿ 11 ರಾಷ್ಟ್ರಗಳನ್ನು ಕಾಣ್ತೇವೆ. ಸೊ ಇಲ್ಲಿ ಸೌದಿ ಅರೇಬಿಯಾ ಇದೆ, ಈಜಿಪ್ಟ್ ಇದೆ, ಇಥಿಯೋಪಿಯಾ ಹಾಗೂ ಇರಾನ್, UAE, ನೆಕ್ಸ್ಟ್ ಇಂಡೋನೇಷ್ಯಾನು ಸಹ ನಾವು ಗಮನಿಸ್ಬೋದು. ಸೊ ಒಟ್ಟಾರೆಯಾಗಿ 11 ರಾಷ್ಟ್ರಗಳನ್ನು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು GDP ಅಂತ ಬಂದಾಗ ಈ ಬ್ರಿಕ್ ಮೆಂಬರ್ಸ್ಗಳನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ 36% ಅಷ್ಟು GDPಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಅಂತ ಬಂದಾಗ 46% ಅಷ್ಟು ಪಾಪ್ಯುಲೇಷನ್ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ. 25% ಅಷ್ಟು ಗ್ಲೋಬಲ್ ಎಕ್ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದಾವೆ. ಮೊದಲ 5 ಕಂಟ್ರೀಸ್ಗಳನ್ನು ಸಹ ನಾವು ನೋಡಿದಾಗ ಈ 5 ಕಂಟ್ರೀಸ್ಗಳ ಒಂದು ಪಾಪ್ಯುಲೇಷನ್ 41% ಇರುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ. ಗ್ಲೋಬಲ್ ಲೆವೆಲ್ GDP ಅಂತ ಬಂದಾಗ 24% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇರುವಂಥದ್ದು. ಸೊ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಅಂತ ಬಂದಾಗ ಇದರಡಿನಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕಾಣ್ತೇವೆ. 2014ರಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಮಾಡ್ತಾರೆ ಬ್ರಿಕ್ಸ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ. 2015ರಿಂದ ಆಪರೇಷನಲ್ ಇರೋದಾಗಿ ಗಮನಿಸ್ತೇವೆ. ಇದರಡಿನಲ್ಲಿ ನಿಯರ್ಲಿ $100 ಬಿಲಿಯನ್ ಅಷ್ಟು US ಡಾಲರ್ ಫಿಕ್ಸ್ ಮಾಡ್ತಾರೆ. ಅಥರೈಸ್ಡ್ ಕ್ಯಾಪಿಟಲ್ ಅಂತ ಬಂದಾಗ $100 ಬಿಲಿಯನ್ ಅಷ್ಟು ಸೆಟಪ್ ಮಾಡ್ತಾರೆ. ಹೆಡ್ ಕ್ವಾರ್ಟರ್ ಶಾಂಘೈ ನಡಿಯಲ್ಲಿ ಕಂಡು ಬರುತ್ತೆ.
ಸೊ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಅಂತ ಬಂದಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಸಹಕಾರಿ ಆಗಲಿದೆ. ಡೆವಲಪ್ಮೆಂಟಲ್ ಫಂಡಿಂಗ್ ಮಾಡಲಿಕ್ಕೂ ಸಹ ಸಹಕಾರಿ ಆಗ್ತಾ ಇರುವಂಥದ್ದು. ಎಮರ್ಜಿಂಗ್ ಎಕಾನಮೀಸ್ಗೆ ಏನು ಫಿನಾನ್ಷಿಯಲ್ ಸಪೋರ್ಟ್ ಬೇಕಲ್ಲ, ಇದರ ಆಧಾರದ ಮೇಲೆ ಈ ಒಂದು ಬ್ಯಾಂಕ್ನ ಮುಖಾಂತರ ರಾಷ್ಟ್ರಗಳು ಸಾಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಬ್ರಿಕ್ಸ್ ಮೆಂಬರ್ಸ್ಗಳ ಮಧ್ಯೆ ಇರತಕ್ಕಂಥ ಒಂದು ಕೋಆಪರೇಷನ್, ಇದಕ್ಕೆ ಸಂಬಂಧಪಟ್ಟಂಥ ಪಿಲ್ಲರ್ಸ್ಗಳಂತಂದರೆ ಪೊಲಿಟಿಕಲ್ ಆ್ಯಂಡ್ ಸೆಕ್ಯೂರಿಟಿಯ ಆಧಾರದ ಮೇಲೆ ಈ ಒಂದು ಗ್ರೂಪಿಂಗನ್ನು ಕಾಣ್ತಾ ಇದ್ದಾವೆ. ಇಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಸಪೋರ್ಟನ್ನು ಒದಗಿಸಲಿಕ್ಕೆ, ಜೊತೆಗೆ ಕಲ್ಚರಲ್ ಆ್ಯಂಡ್ ಪೀಪಲ್ ಟು ಪೀಪಲ್ ಕೋಆಪರೇಷನ್ನ ಎನ್ಹಾನ್ಸ್ ಮಾಡುವಂತಹ ಪಿಲ್ಲರ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲ 5 ರಾಷ್ಟ್ರಗಳನ್ನು ಬ್ರಿಕ್ಸ್ ಮೆಂಬರ್ಸ್ಗಳಂತ ಕರೀತಾರೆ. ಇದಾದ ನಂತರ ಜಾಯ್ನ್ ಆಗಿರತಕ್ಕಂಥ ಎಲ್ಲ ಮೆಂಬರ್ಸ್ಗಳನ್ನು ನೋಡಿದಾಗ ಬ್ರಿಕ್ಸ್ ಪ್ಲಸ್ ಅನ್ನುವಂಥದ್ದು ಡೆಸಿಗ್ನೇಷನ್ ಅನ್ನು ಕೊಡ್ತಾರೆ. ಸೊ ಇನಿಷಿಯಲಿ 5 ಮೆಂಬರ್ಸ್ ಆ್ಯಂಡ್ ಪ್ರಸ್ತುತವಾಗಿರ್ತಕ್ಕಂಥ ಮೆಂಬರ್ಸ್ಗಳು ಯಾವ ರೀತಿಯಾಗಿದೆ ಹಾಗೂ ರೀಸೆಂಟ್ ಆಗಿ ಯಾವ ರಾಷ್ಟ್ರಕ್ಕೆ ನಾಯಕತ್ವವನ್ನು ಕೊಟ್ಟಿತ್ತು ಅಂತ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಇಲ್ಲಿ ನಾಯಕತ್ವವನ್ನು ಕೊಡ್ತಕ್ಕಂಥ ಹಂತದಲ್ಲಿ ಅಥವಾ ಚೇರ್ಮನ್ಶಿಪ್ ಅಂತ ಹೇಳ್ಬೋದು, ಪ್ರತಿ ವರ್ಷ ಒಂದೊಂದು ರಾಷ್ಟ್ರಕ್ಕೆ ನಾಯಕತ್ವವನ್ನು ಕೊಡ್ತಾರೆ ರೊಟೇಷನ್ ಆಧಾರದ ಮೇಲೆ. ಸೊ 2020 ಚೇರ್ಮನ್ಶಿಪ್ ಯಾವ ರಾಷ್ಟ್ರಕ್ಕಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ರೀಜನಲ್ ಗ್ರೂಪ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ಗೆ ಬ್ರಿಕ್ಸ್ನ ಪರ್ಸ್ಪೆಕ್ಟಿವ್ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು, ಹಾಗೂ ಇಂಡಿಯಾದ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ತೆಗೆದುಕೊಳ್ಬೋದು. ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಕಮೆಂಟ್ಸ್ ಅನ್ನು ಕಾಣ್ತಾ ಇದ್ದೀವಿ, ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗೋದಿಲ್ಲ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಬಟ್ ಇಲ್ಲಿ ಯಾವ ರೀತಿಯಾಗಿ ನಾವು ಬ್ರಿಕ್ಸ್ನ ಇಂಟೆನ್ಷನ್ ಇದೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ರಾಜನಾಥ್ ಇನ್ ಬಿಷ್ಕೇಕ್ ಫಾರ್ SCO ಮೀಟಿಂಗ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ರೀಜನಲ್ ಗ್ರೂಪಿಂಗ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಇಲ್ಲಿ SCOಗೆ ಸಂಬಂಧಪಟ್ಟಂಥ ಒಂದು ಡಿಫೆನ್ಸ್ ಮಿನಿಸ್ಟರ್ಸ್ಗಳ ಮೀಟಿಂಗನ್ನು ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಅವರು ಸಹ ವಿಸಿಟ್ ಮಾಡಲಿದ್ದಾರೆ ಬಿಷ್ಕೇಕ್ಗೆ ಅಂತ ಆರ್ಟಿಕಲಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ SCOನ ಇಂಟೆನ್ಷನ್ ಯಾವ ರೀತಿಯಾಗಿದೆ, ಯಾವಾಗ ಇದು ಫಾರ್ಮ್ ಆಗಿದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆಯಲ್ಲ, ಇದನ್ನು 2001ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಶಾಂಘೈ ನಡಿನಲ್ಲಿ ಜೂನ್ 15ರಂದು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಶಾಂಘೈ 5 ಅಂತ 1996ಅಲ್ಲಿ ಒಂದು ಎವಲ್ಯೂಷನ್ ಹೊಂದುತ್ತೆ. ಶಾಂಘೈ 5 ಅಂತ ಬಂದಾಗ ಇದರಡಿಯಲ್ಲಿ ಚೈನಾ, ರಷ್ಯಾ, ಕಜಕ್ಸ್ತಾನ್, ಕಿರ್ಗಿಸ್ತಾನ್ ಹಾಗೂ ತಜ್ಕಿಸ್ತಾನ್ ಈ ರೀತಿಯಾದ ರಾಷ್ಟ್ರಗಳು ಸೇರಿಬಿಟ್ಟು ಒಂದು ಒಪ್ಪಂದಕ್ಕೆ ಬರುತ್ತೆ ಶಾಂಘೈ 5 ಅನ್ನುವಂಥ ನಿಟ್ಟಿನಲ್ಲಿ. ಇದಾದ ನಂತರ 2001ರಲ್ಲಿ ಶಾಂಘೈ 5 ಮೆಂಬರ್ಸ್ಗಳಿಗೆ ಒಂದು ಉಜ್ಬೇಕಿಸ್ತಾನು ಸಹ ಜಾಯ್ನ್ ಆಗೋದನ್ನು ಕಾಣ್ತೇವೆ. ಇದಾದ ನಂತರ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗೋದನ್ನು 2017ರಲ್ಲಿ ಭಾರತ ಜಾಯ್ನ್ ಆಗಿದೆ ಹಾಗೂ ಪಾಕಿಸ್ತಾನ ಜಾಯ್ನ್ ಆಗಿದೆ. ನಂತರ 2023ರಲ್ಲಿ ಇರಾನ್ ಜಾಯ್ನ್ ಆಗಿರೋದನ್ನು ಕಾಣ್ತೇವೆ ಹಾಗೂ 2024ರಲ್ಲಿ ಬೆಲರಸ್ ರಾಷ್ಟ್ರ ಜಾಯ್ನ್ ಆಗಿರೋದನ್ನು ಗಮನಿಸಬಹುದು. ಈ ಒಂದು ಮ್ಯಾಪ್ನ ಮುಖಾಂತರ ಅಬ್ಸರ್ವ್ ಮಾಡಿ. ರೀಸೆಂಟ್ಲಿ ಜಾಯ್ನ್ ಆಗಿರ್ತಕ್ಕಂಥ ರಾಷ್ಟ್ರ ಬೆಲರಸ್. ಇದಕ್ಕಿಂತ ಮುಂಚೆ ಇರಾನ್ ಇದೆ, ಭಾರತ ಹಾಗೂ ಪಾಕಿಸ್ತಾನ 2017ರಲ್ಲಿ ಜಾಯ್ನ್ ಆಗಿರೋದನ್ನು ಸಹ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ರೀಜನಲ್ ಗ್ರೂಪಿಂಗ್ ಅಂತ ಬಂದಾಗ ಮೆಂಬರ್ಸ್ಗಳ ಒಂದು ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ರೀಸೆಂಟ್ ಆಗಿ ಜಾಯ್ನ್ ಆಗಿರ್ತಕ್ಕಂಥ ಮೆಂಬರ್ಗಳಾಗಿರ್ಬೋದು, ಒಟ್ಟಾರೆಯಾಗಿ ಎಷ್ಟು ಮೆಂಬರ್ ಇದೆ, ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ ಅನ್ನೋದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೂ SCO ಚಾರ್ಟರ್ ಅಂತ ಬಂದಾಗ 2002ರಲ್ಲಿ ಚಾರ್ಟರ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. SCO ಚಾರ್ಟರ್ ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಸೆಂಟ್ ಪೀಟರ್ಸ್ಬರ್ಗ್ ನಡಿನಲ್ಲಿ ಈ ಒಂದು SCO ಚಾರ್ಟರನ್ನು ಅಡಾಪ್ಟ್ ಮಾಡ್ಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು. 2003ರಲ್ಲಿ ಎಕ್ಸಾಕ್ಟ್ಲಿ ಸೆಪ್ಟೆಂಬರ್ 19 ಡೇಟ್ ಅಂದು ಜಾರಿಗೆ ತರಲಾಗುತ್ತೆ. ಈ ಒಂದು SCO ಚಾರ್ಟರ್ನ ನೋಡಿದಾಗ ಅಂದರೆ SCOಗೆ ಸಂಬಂಧಪಟ್ಟಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು. ಶಾಂಘೈನ ಒಂದು ಸ್ಪಿರಿಟ್ ಯಾವ ರೀತಿಯಾಗಿದೆ, ಇಲ್ಲಿರುವಂಥ ಕೋರ್ ಪ್ರಿನ್ಸಿಪಲ್ ಯಾವ ರೀತಿಯಾಗಿದೆ ಅನ್ನೋದಾದರೆ ಮ್ಯೂಚುವಲ್ ಟ್ರಸ್ಟ್ನ ಆಧಾರದ ಮೇಲೆ ಹಾಗೂ ಮ್ಯೂಚುವಲ್ ಬೆನಿಫಿಟನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಕ್ವಾಲಿಟಿಯನ್ನು ತೆಗೆದುಕೊಂಡು ಬರಬೇಕು ಮೆಂಬರ್ ಕಂಟ್ರಿಗಳ ಮಧ್ಯೆ, ಹಾಗೂ ಡೈವರ್ಸಿಟಿಯನ್ನು ರೆಸ್ಪೆಕ್ಟ್ ಮಾಡುವಂಥದ್ದು, ಕಾಮನ್ ಆಗಿರ್ತಕ್ಕಂಥ ಡೆವಲಪ್ಮೆಂಟಲ್ ಅಪ್ರೋಚನ್ನು ಹೊಂದಬೇಕು ಅನ್ನುವಂಥ ಸ್ಪಿರಿಟನ್ನು ಹೊಂದಿದೆ. SCOದ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತಂದರೆ ರಷ್ಯನ್, ಚೈನೀಸ್ ಎರಡೂ ಲ್ಯಾಂಗ್ವೇಜು ರಷ್ಯಾದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ. ಇದರಡಿನಲ್ಲಿ ರ್ಯಾಟ್ಸ್ ಅನ್ನು ಕಾಣ್ತೇವೆ. ರ್ಯಾಟ್ಸ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ. ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇದು ತಾಷ್ಕೆಂಟ್ನಲ್ಲಿ ಲೊಕೇಟ್ ಆಗಿದೆ. ಇದರ ಇಂಪಾರ್ಟೆನ್ಸ್ ಏನಿದೆ ಅಂದರೆ SCO ಪ್ಲಾಟ್ಫಾರ್ಮ್ನ ಮುಖಾಂತರ ಒಂದು ಟೆರರಿಸಮ್ ಆಕ್ಟಿವಿಟಿಯನ್ನು ತಡೆಗಟ್ಟಬೇಕು, ಸಪ್ರೇಟಿಸಮನ್ನು ತಡೆಗಟ್ಟಬೇಕು, ಎಕ್ಸ್ಟ್ರೀಮಿಸಮನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ರೀಜನಲ್ ಗ್ರೂಪ್ನ ಇಂಟೆನ್ಷನ್ ಯಾವ ರೀತಿಯಾಗಿರುತ್ತೆ ಅಥವಾ SCOಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದ್ದೆ. ಆದರೆ ರೀಜನಲ್ ಲೆವೆಲಲ್ಲಿ ಒಂದು ಶಾಂತಿಯುತೆಯನ್ನು ಕಾಪಾಡಬೇಕು, ಭದ್ರತೆಯನ್ನು ತೆಗೆದುಕೊಂಡು ಬರಬೇಕು, ಪೀಸ್ ಆ್ಯಂಡ್ ಸ್ಟೆಬಿಲಿಟಿಯ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಅಗೇನ್ ಒಂದು ಟೆರರಿಸಮ್ ಆಕ್ಟಿವಿಟಿಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಒಂದು ಕೋಆಪರೇಷನ್ ಎನ್ಹಾನ್ಸ್ ಆಗಬೇಕು. ಟೆರರಿಸಮ್ ಅನ್ನು ಹೋಗಲಾಡಿಸ್ತಕ್ಕಂಥ ಹಂತದಲ್ಲಿ ಎಕನಾಮಿಕ್ ಕೋಆಪರೇಷನ್ ಅನ್ನು ಸಹ ಇಲ್ಲಿ ತೆಗೆದುಕೊಂಡು ಬರಬೇಕು. ಎನರ್ಜಿ ಕೋಆಪರೇಷನ್ ಆಗಿರ್ಬೋದು, ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು,
ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಎಕ್ಸ್ಚೇಂಜನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ, ಮಲ್ಟಿಪೋಲಾರ್ ಅಥವಾ ಇಕ್ವಿಟೇಬಲ್ ವರ್ಲ್ಡ್ ಆರ್ಡರನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಈ ಒಂದು ಆರ್ಗನೈಸೇಷನ್ಸ್ಗಳು ಸಹಕಾರಿ ಆಗುವಂಥದ್ದನ್ನು ಕಾಣಬಹುದು. ಸೊ SCOದ ಸಿಗ್ನಿಫಿಕೆನ್ಸ್ ಅನ್ನು ನೋಡಿದಾಗ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ರೀಜನ್ ಲೆವೆಲಲ್ಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆದರೆ ಅದರಲ್ಲೂ ಅಫ್ಘಾನ್ ರಿಲೇಟೆಡ್ ಇರುವಂಥ ಸೆಕ್ಯೂರಿಟಿ ಕನ್ಸರ್ನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಹಂತದಲ್ಲಿ, ಡ್ರಗ್ ಟ್ರಾಫಿಕಿಂಗ್ ಅನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಆಗಿರ್ಬೋದು. ಇವಾಗ ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗ ಟ್ರೇಡ್, ಇನ್ಫ್ರಾಸ್ಟ್ರಕ್ಚರ್, ಕೋಆಪರೇಷನ್ ಅನ್ನು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಸಪ್ಲೈ ಚೈನ್ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂತೆ ನಿಗಾ ವಹಿಸುತ್ತೆ. ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲೂ ಸಹ ರಾಷ್ಟ್ರಗಳು ಒಂದು ಬೈಲ್ಯಾಟ್ರಲ್ ಟೈಯನ್ನು ಎನ್ಹಾನ್ಸ್ ಮಾಡುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಅಂತ ಹೇಳ್ಬೋದು. ಇಲ್ಲಿ ಟೆರರಿಸಂ ಆಕ್ಟಿವಿಟಿಯನ್ನು ಅಥವಾ ಭಯೋತ್ಪಾದನೆಯನ್ನು ತಡೆಗಟ್ಟತಕ್ಕಂಥ ಹಂತದಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಅಗೇನ್ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇಂಪಾರ್ಟೆಂಟ್, ಚಬಹಾರ್ ಪೋರ್ಟು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗೋದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಭಾರತಕ್ಕೆ ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ಕಾಣ್ಬೋದು. ಯಾಕಂದರೆ ಈ ಒಂದು ಗ್ರೂಪಿಂಗ್ ನಡೆಯಲ್ಲಿ ಚೈನಾ ಮೆಂಬರ್ಶಿಪ್ ಅನ್ನು ಹೊಂದಿದೆ. ಚೈನಾದ ಒಂದು ಡಾಮಿನೆನ್ಸ್ ಅನ್ನು ಕಾಣ್ತೇವೆ ಅಂತ ಹೇಳ್ಬೋದು ಅಲ್ವಾ. ಪಾಕಿಸ್ತಾನದ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಬೋದು. ಪಾಕಿಸ್ತಾನದ ಮುಖಾಂತರ ಸಾಕಷ್ಟು ಭಯೋತ್ಪಾದನೆ ರಿಲೇಟೆಡ್ ಇರತಕ್ಕಂಥ ಆಕ್ಟಿವಿಟೀಸ್ಗಳು ಆಗ್ತಾ ಇದ್ದಾವೆ. ಆದರೂ ಕೂಡ ಈ ಒಂದು ಗ್ರೂಪಿಂಗ್ನ ಮೆಂಬರ್ಶಿಪ್ ಅನ್ನು ಇದು ಹೊಂದಿದೆ ಹಾಗೂ ಭಯೋತ್ಪಾದನೆಯನ್ನು ತಡೆಗಟ್ಟುವ ಹಂತದಲ್ಲಿ ಅದು ಅಸಫಲ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಬಿಕಾಸ್ ಇಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಎಲ್ಲ ಮೆಂಬರ್ ಕಂಟ್ರೀಸ್ಗಳು ಎಸ್ ಅಂತ ಅನ್ಬೇಕಲ್ವಾ. ಕನ್ಸೆನ್ಸ್ನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಇಲ್ಲಿ ಒಂದು ಏನಾದರೂ ಭಾರತ ಪ್ರಪೋಸಲ್ ಮಾಡಿದೆ ಅಂತಂದಾಗ ಮೆಂಬರ್ ಕಂಟ್ರೀಸ್ಗಳು ಒಪ್ಪದೇ ಇರತಕ್ಕಂಥ ಸಾಧ್ಯತೆಗಳನ್ನು ಸಹ ಕಾಣ್ತಾ ಇದ್ದಾವೆ. ಭಾರತ ಇವತ್ತು SCOನೂ ಬ್ಯಾಲೆನ್ಸ್ ಮಾಡಬೇಕು, ಇದರೊಂದಿಗೆ ಕ್ವಾಡ್ ಗ್ರೂಪಿಂಗನ್ನು ಸಹ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಬಿಕಾಸ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯನ್ನು ಸಹ ಇದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕ್ವಾಡ್ ಗ್ರೂಪಿಂಗ್ ನಡೆಯಲ್ಲಿ ಯಾರ್ಯಾರು ಮೆಂಬರ್ಸ್ಗಳಿದ್ದಾರೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಅಗೇನ್ SCO ಸಮಿಟ್ 2025 ಎಲ್ಲಿ ಕಂಡಕ್ಟ್ ಮಾಡಲಾಗಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಅಲ್ವಾ. ಸೊ ಯಾವ ರಾಷ್ಟ್ರದಲ್ಲಿ ಕಂಡಕ್ಟ್ ಮಾಡಿದ್ರು ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಕ್ಲರೇಷನ್ ನೇಮ್ ಇದೆ, ಅದನ್ನು ಮೆನ್ಷನ್ ಮಾಡಿ ಪ್ರಿಲಿಮ್ಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ, ಕ್ಯಾನ್ ಮಿಡಲ್ ಸ್ಕೂಲ್ ಸ್ಟೂಡೆಂಟ್ಸ್ ಎಂಗೇಜ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬಂದಾಗ ಇದರಡಿನಲ್ಲಿ ಇನೋವೇಷನನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು. ನ್ಯಾಷನಲ್ ಎಜುಕೇಷನ್ ನಡಿನಲ್ಲಿ ನಾವು ಕಂಪ್ಯೂಟೇಷನಲ್ ಥಿಂಕಿಂಗನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ, ಕಂಪ್ಯೂಟೇಷನಲ್ ಥಿಂಕಿಂಗ್ನ ಮುಖಾಂತರ ಮಕ್ಕಳಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಡಿನಲ್ಲಿ ಒಂದು ಪ್ಯಾಟರ್ನ್ ರಿಕಗ್ನೈಸೇಷನ್ ಆಗಿರ್ಬೋದು, ಆಲ್ಗರಿದಮಿಕ್ ಥಿಂಕಿಂಗನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು, ಅಬ್ಸ್ಟ್ರಾಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯೂ ಸಹ ಇವ್ರಿಗೆ ಸಿಗುತ್ತೆ. ಇಲ್ಲಿ ಇಂಟೆಲಿಜೆಂಟ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಮಷೀನ್ ಲರ್ನಿಂಗ್ಗೆ ಸಂಬಂಧಪಟ್ಟಂಥ ಬೇಸಿಕ್ಸನ್ನು ಮಕ್ಕಳಿಗೆ ಕೊಡಲಾಗುತ್ತೆ ಅಂತ ಹೇಳ್ಬೋದು. CBSE ಸಿಲೆಬಸ್ ನಡೆಯಲ್ಲಿ ಕಂಪ್ಯೂಟೇಷನಲ್ ಥಿಂಕಿಂಗನ್ನು ಲಿಂಕ್ ಮಾಡೋದ್ರ ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಲಿಂಕ್ ಮಾಡೋದ್ರ ಮುಖಾಂತರ ಅರ್ಲಿ ಸ್ಟೇಜ್ ನಡಿನಲ್ಲೇ ಮಕ್ಕಳಿಗೆ ಒಂದು ಯಾವ ರೀತಿಯಂಥ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಅದರಲ್ಲೂ ಒಂದು ಆಕ್ಟಿವಿಟಿ ಬೇಸ್ಡ್ ಅಪ್ರೋಚನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಪ್ರಪೋಸಲನ್ನು ಕಾಣಬಹುದು. ಇದರಿಂದಾಗಿ ಒಂದು ಪ್ರಾಕ್ಟಿಕಲ್ ಮಾಡೆಲಿಂಗ್ ಗೊತ್ತಾಗುತ್ತೆ. ಎಥಿಕಲ್ ರೀಸನಿಂಗನ್ನು ಸಹ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕೊಡುವಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ಲರ್ನಿಂಗ್ ಪ್ರೋಸೆಸ್ ಅಂತ ಬಂದಾಗ ಒಂದು ಎನ್ಕ್ವೈರಿ ಡ್ರಿವನ್ ಲರ್ನಿಂಗನ್ನು ಕಲೀಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಒಂದು ರಾಟ್ ಲರ್ನಿಂಗ್ ಬೇಡ, ಒಂದು ಎನ್ಕ್ವೈರಿ ಬೇಸ್ಡ್ ಲರ್ನಿಂಗನ್ನು ಕಲಿಯುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಪ್ರೆಸಿಡೆಂಟನ್ನು ನಾವು ನೋಡಿದಾಗ ಅದರಲ್ಲೂ ಇಂಪಾರ್ಟೆಂಟ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಿಟ್ರಸಿ ಫ್ರೇಮ್ವರ್ಕ್ನ ಆಧಾರದ ಮೇಲೆ ಕಂಪ್ಯೂಟೇಷನಲ್ ಥಿಂಕಿಂಗನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಲಿಟ್ರಸಿ ಅಂತ ಐಡೆಂಟಿಫೈ ಮಾಡಿದೆ, ರಿಕಗ್ನೈಸ್ ಮಾಡಿದೆ ಅಂತ ಹೇಳ್ಬೋದು. ಇದರೊಂದಿಗೆ ಗ್ಲೋಬಲ್ ಲೆವೆಲ್ ತೆಗೆದುಕೊಂಡು ಬಂದಿರುವಂತಹ AI 4K12 ಇನಿಷಿಯೇಟಿವ್ನು ಕೂಡ ಇಂಪಾರ್ಟೆಂಟ್. ಇದರಡಿನಲ್ಲಿ 5 ಬಿಗ್ ಐಡಿಯಾಸ್ ರಿಗಾರ್ಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಏಜ್ ವೈಸ್ ಯಾವ ರೀತಿಯಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ಕೋಬೋದು, ಏಜ್ ವೈಸ್ ಕಾಂಪಿಟೆನ್ಸೀಸನ್ನು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ಈ ಒಂದು ಇನಿಷಿಯೇಟಿವ್ ಸಹಕಾರಿಯಾಗಿದೆ. ಪ್ರಿಲಿಮ್ಸಲ್ಲಿ ಕೇಳ್ಬೋದು AI 4K12 ಇನಿಷಿಯೇಟಿವ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ಸಹ ನಾವು ಮೇನ್ಸಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಗೇನ್ ಯುನೆಸ್ಕೋನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಪೋರ್ಟನ್ನು ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ನಡೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಥವಾ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂಥ ಫೌಂಡೇಶನಲ್ ಆಸ್ಪೆಕ್ಟನ್ನು ಒದಗಿಸಬೇಕು, ಡೇಟಾ ಲಿಟ್ರಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮಕ್ಕಳಲ್ಲಿ ಕೊಡಬೇಕು. ಇದರಿಂದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಬೇಸಿಕ್ ನಾಲೆಜ್ಗಳು ಸಹ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ ಬಿಗ್ಗೆಸ್ಟ್ ರಿಸ್ಕ್ ಅಂತಂದರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಕರಿಕ್ಯುಲಮ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಫೇರ್ನೆಸ್ಸನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಬಳಕೆಯನ್ನು ಮಾಡಬೇಕು. ಡಿಜಿಟಲ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೇಟಾ ಸೆಟ್ಸ್ಗಳನ್ನು ನೋಡಿದಾಗ
ನೋಡಿದಾಗ ಬಯಾಸ್ ಕಂಡೀಷನು ಸಹ ಕ್ರಿಯೇಟ್ ಆಗುತ್ತೆ. ಹ್ಯೂಮನ್ ಕೆಪಾಬಿಲಿಟಿ ಅಂದರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕೆಪಾಸಿಟಿ ಏನು ಅನ್ನೋದ್ರ ಬಗ್ಗೆ ಒಂದು ಡಿಫ್ರೆನ್ಸ್ ಇಂಪಾರ್ಟೆಂಟ್ಲಿ ಗೊತ್ತಿರಬೇಕು. ಸೊ ಇಲ್ಲಿ ಸ್ಕೂಲ್ ಸ್ಟೇಜ್ ನಡಿನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಇದು ಮಕ್ಕಳ ಒಂದು ಲಾಜಿಕಲ್ ಥಿಂಕಿಂಗ್ಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡುತ್ತೆ ಅಂತ ಹೇಳ್ಬೋದು. ಎಥಿಕಲ್ ಡಿಜಿಟಲ್ ಬಿಹೇವಿಯರ್ ಯಾವ ರೀತಿ ಆಗಿದೆ ಅಂತ ಮಕ್ಕಳಿಗೆ ಮೊದಲೇ ಒಂದು ಅರಿವು ಮೂಡುತ್ತೆ ಅಂತಲೇ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷಿನ್ ಲರ್ನಿಂಗ್ಗೆ ಸಂಬಂಧಪಟ್ಟಂತಹ ಬೆನಿಫಿಟನ್ನು ನಾವು ನೋಡಿದಾಗ ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೆ ಆದರೆ ಸರಿಯಾದಂಥ ಒಂದು ರಿಸಲ್ಟನ್ನು ಕೊಡುತ್ತೆ. ಅದೇ ಇದರಿಂದ ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳೂ ಇರುತ್ತೆ. ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೇವೆ ಅದರ ಆಧಾರದ ಮೇಲೆ. ಹಾಗಾಗಿ ಇದು ಒಂದು ಸಿಗ್ನಿಫಿಕೆನ್ಸನ್ನು ಹೊಂದುತ್ತೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡೆಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಡಿಜಿಟಲ್ ರೆಡಿನೆಸ್ಸನ್ನು ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಲಿಟ್ರಸಿಯನ್ನು ಅರ್ಲಿ ಸ್ಟೇಜಲ್ಲಿ ಒದಗಿಸಬೇಕು ಅನ್ನುವಂಥ ಒಂದು ಚಾಲೆಂಜನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಏಜ್ ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂತಹ ಒಂದು ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಯಾವ ರೀತಿಯಂಥ ಮಾಹಿತಿಯನ್ನು ಯಾವ ಹಂತದಲ್ಲಿ ನಾವು ಒದಗಿಸಬೇಕು ಅಲ್ವಾ. ಟೀಚರ್ಸ್ಗಳ ಒಂದು ಕೆಪಾಸಿಟಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಟ್ರೈನಿಂಗ್ ಮಾಡೋದು ಸಹ ಅವಶ್ಯಕವಾಗಿರುತ್ತೆ ಅಂತ ಹೇಳ್ಬೋದು. ಎಥಿಕಲ್ ಆಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿ ರಿಸ್ಕನ್ನು ಸಹ ನಿಗಾ ವಹಿಸಬೇಕಾಗುತ್ತೆ. ಎಲ್ಲ ಶಾಲೆಗಳಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗ್ತಕ್ಕಂಥ ಪ್ರಾಮುಖ್ಯತೆಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದಾದರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ನೂ ಸಹ ಡೆವಲಪ್ ಮಾಡಬೇಕು ಅನ್ನುವಂಥ ಚಾಲೆಂಜಸನ್ನು ಕಾಣ್ತಾ ಇದ್ದೇವೆ. ಈ ಒಂದು ಇನಿಷಿಯೇಟಿವ್ ಚೆನ್ನಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮುಖಾಂತರ ಎಜುಕೇಷನ್ ನಡೆಯಲ್ಲಿ ನಾವು ರಿಫಾರ್ಮನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಡಿಜಿಟಲ್ ಲಿಟ್ರಸಿಯನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ಗವರ್ನೆನ್ಸ್ ನಡೆಯಲ್ಲಿ. ಟೆಕ್ನಾಲಜಿಯನ್ನು ಶಾಲೆಗಳಲ್ಲಿ ತರ್ತಕ್ಕಂಥ ಹಂತದಲ್ಲಿ ಮೊದಲ ಹಂತದಲ್ಲಿ ನಾವು ಟೀಚರ್ಗೆ ಟ್ರೈನಿಂಗ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು, ಹಾಗೂ ಎಥಿಕಲ್ ಆಗಿ ಸೇಫ್ಟಿ ವೈಸು ಸಹ ನಿಗಾ ವಹಿಸಬೇಕು ಅನ್ನುವಂತಹ ಡೈಮೆನ್ಷನ್ಸನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಮೇನ್ಸಲ್ಲಿ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಗ್ಯಾಂಗ್ ಆಫ್ 7 ಲಾರ್ಜ್ ಸ್ಕೇಲ್ ಡಿಫೆಕ್ಷನ್ಸ್ ಹ್ಯಾವ್ ರೆಂಡರ್ಡ್ ದ 10th ಶೆಡ್ಯೂಲ್ ಇಂಪಾರ್ಟೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ರೀಸೆಂಟಾಗಿ ನಾವು ಒಂದು ಇಶ್ಯೂನ ನೋಡಿದ್ವಿ. ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂಥ ಒಂದು ಲಿಮಿಟೇಷನ್ಸ್ ಯಾವ ರೀತಿಯಾಗಿದೆ, ಅದರಲ್ಲೂ ಆಮ್ ಆದ್ಮಿ ಪಾರ್ಟಿಯಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು BJP ಪಕ್ಷಕ್ಕೆ ಜಂಪ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ರಾಜ್ಯಸಭೆಯಲ್ಲ ಇರ್ತಕ್ಕಂಥ 10 ಜನ ಮೆಂಬರ್ಸ್ಗಳು, ಅದರಲ್ಲಿ 7 ಜನ ಮೆಂಬರ್ಸ್ಗಳು ಏನಾಗಿದ್ದಾರೆ BJP ಪಾರ್ಟಿಗೆ ಜಾಯ್ನ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ 10th ಶೆಡ್ಯೂಲನ್ನು ನೋಡಿದಾಗ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ರೀಸೆಂಟಾಗಿ ರಾಜ್ಯಸಭೆ ಚೇರ್ಮನ್ ಅವರು ಈ ಒಂದು ಮರ್ಜಿಂಗ್ ಕಂಡೀಷನನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ನೋಡಿದಾಗ ಸ್ಪೀಕರ್ ಅವರು ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ರಿಜೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ಅವರು ಫಾಲೋ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ಯಾರು ಎಕ್ಸಾಮಿನೇಷನ್ ಮಾಡ್ತಾರೆ ಅಂತಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಅವರು, ರಾಜ್ಯಸಭೆ ಅಂತ ಬಂದಾಗ ಚೇರ್ಮನ್ ಅವರು ಮಾಡ್ತಾರೆ. ಇವಾಗ ಪ್ರಸ್ತುತವಾಗಿರುವಂಥ ಇಶ್ಯೂನ ನೋಡಿದಾಗ ಚೇರ್ಮನ್ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಹಂತದಲ್ಲಿ ಪ್ರಶ್ನೆಗಳನ್ನು ನಾವು ನೋಡೋದಾದರೆ 2/3 ಮೆಂಬರ್ಸ್ಗಳು ಲೆಜಿಸ್ಲೇಟರ್ಸ್ಗಳು ಇವಾಗ ಮರ್ಜ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವಲ್ಲ. ಈ ಒಂದು ಹಂತದಲ್ಲಿ ಇದು ಎಥಿಕಲ್ ಇದೆನಾ ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂತಹ ಒಂದು ಮರ್ಜಿಂಗ್ ಕಂಡೀಷನ್ ಏನಿದೆಯಲ್ಲ ಪ್ರಶ್ನೆಗಳನ್ನು ರೇಸ್ ಮಾಡಿದೆ. ಅದರಲ್ಲೂ ಆಮ್ ಆದ್ಮಿ ಪಾರ್ಟಿಗೆ ಸಂಬಂಧಪಟ್ಟಂಥ ರಿಪ್ರೆಸೆಂಟೇಟಿವ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೋರ್ಟ್ಗೂ ಸಹ ಅಪ್ರೋಚ್ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ಒಂದು ಪಾರ್ಟಿಗೆ ಶಿಫ್ಟ್ ಆಗುವಂಥ ಹಂತದಲ್ಲಿ ಒರಿಜಿನಲ್ ಪಾರ್ಟಿ ಏನಿರ್ತಲ್ಲ ಅದರ ಒಂದು ಪರ್ಮಿಷನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೂಪ್ ಹೋಲನ್ನು ಸಹ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇದು ಇಲ್ಲೀಗಲ್ ಆಗಿರುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಆದರೆ ಚೇರ್ಮನ್ ಅವರು ಪ್ರಸ್ತುತವಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಇಲ್ಲಿ ಕ್ಲಾರಿಟಿಯನ್ನು ಪಡೆದುಕೊಳ್ಬೇಕಾಗಿದೆ. ಈ ಒಂದು ಹಂತದಲ್ಲಿ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1985 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. MPsಗಳನ್ನು MLAಗಳನ್ನು ಡಿಸ್ಕ್ವಾಲಿಫಿಕೇಶನ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರೊವಿಷನ್ಸನ್ನು ಕಾಣ್ತೇವೆ. ಮೊದಲ ಹಂತದಲ್ಲಿ ಒಬ್ಬ ವ್ಯಕ್ತಿ ಪೊಲಿಟಿಕಲ್ ಪಾರ್ಟಿಯಿಂದ ಆಯ್ಕೆ ಆಗಿರ್ತಾರೆ, ಪಾರ್ಲಿಮೆಂಟ್ನ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಅವರು ಏನಾದರೂ ಬೇರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಶಿಫ್ಟ್ ಆಗಿದ್ದೇ ಆದರೆ ಮೆಂಬರ್ಶಿಪ್ಪನ್ನು ಕಳೆದುಕೊಳ್ತಾರೆ. ಹಾಗೂ ಇಂಡಿಪೆಂಡೆಂಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟೀಸ್ಗೆ ಜಾಯ್ನ್ ಆಗಿರುವಂಥ ಹಂತದಲ್ಲಿ ಹಾಗೂ ನಾಮಿನೇಟ್ ಆಗಿರ್ತಕ್ಕಂಥ ವ್ಯಕ್ತಿ 6 ಮಂತ್ ಆದಮೇಲೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟೀಸ್ಗೆ ಜಾಯ್ನ್ ಆಗಿರುವಂಥ ಹಂತದಲ್ಲಿ ಆಗಿರ್ಬೋದು. ಅಗೇನ್ ವಿಪ್ ಅವರ ಡೈರೆಕ್ಷನನ್ನು ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೂ ಕೂಡ ಅವರು ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಈ ಒಂದು ಸದಸ್ಯತ್ವ ಬಗ್ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವರು ಲೋಕಸಭೆಯಲ್ಲಿ ಸ್ಪೀಕರ್ ಹಾಗೂ ರಾಜ್ಯಸಭೆಯಲ್ಲಿ ಚೇರ್ಮನ್. ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಅನ್ನು ಕೇಳಿದ್ದಾರೆ. 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನಡಿನಲ್ಲಿ 2003ರಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೊಟೆಕ್ಷನ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾರೆ.
ಈ ಮೊದಲು ಸ್ಪ್ಲಿಟ್ ಮಾಡಿರ್ತಕ್ಕಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಡಿಸ್ಕ್ವಾಲಿಫೈ ಆಗ್ತಿರಲಿಲ್ಲ. ಆದರೆ 2/3 ಮೆಂಬರ್ಸ್ಗಳು ಬೇರೆ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಶಿಫ್ಟ್ ಆಗಿರತಕ್ಕಂಥ ಹಂತದಲ್ಲಿ ಪ್ರೊಟೆಕ್ಷನ್ ಸಿಕ್ಕುತ್ತೆ ಅಂತ ಮೆನ್ಷನ್ ಮಾಡಿರೋದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಮರ್ಜರ್ಗೆ ಸಂಬಂಧಪಟ್ಟಂತೆ ಎಕ್ಸೆಪ್ಷನ್ ಇವಾಗ ಅವೈಲೇಬಲ್ ಇದೆ, ಆದರೆ ಯಾವುದೇ ರೀತಿಯಾಗಿ ಸ್ಪ್ಲಿಟ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇಲ್ಲ. ಈ ಒಂದು ಪಾಯಿಂಟು ಸಹ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇದರ ಆಧಾರದ ಮೇಲೆ ನಾವು ಪ್ರಿಲಿಮ್ಸಲ್ಲಿ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ 10th ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಂಪಾರ್ಟೆಂಟ್ ಅಂತ ಯಾಕೆ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಇಯರ್ಸ್ನಲ್ಲಿ ಮಾಸ್ ಲೆವೆಲಲ್ಲಿ ಡಿಫೆಕ್ಷನ್ಸ್ಗಳು ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಅದರಲ್ಲೂ ಇವಾಗ ಬೇರೆ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಶಿಫ್ಟ್ ಆಗ್ತಾ ಇರುವಂತಹ ಒಂದು ಎಕ್ಸಾಂಪಲ್ಸ್ಗಳನ್ನು ಕಾಣ್ತಾ ಇದ್ದೇವೆ. ಹಾಗೂ ಇದಕ್ಕೆ ಸಂಬಂಧಿಸಿದಂಥ ಒಂದು ಅಡ್ಜುಡಿಕೇಶನ್ ಕೊಡುವಾಗೂ ಸಹ ತುಂಬ ಡಿಲೇ ಆಗಿರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಸ್ಪೀಕರ್ ಅವರಾಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅದರಲ್ಲೂ ಒಂದು ನಿಷ್ಪಕ್ಷಪಾತವನ್ನು ಫಾಲೋ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ BJP ಬೇಸ್ಡ್ ಆಗಿರ್ತಕ್ಕಂಥ ರಿಪ್ರೆಸೆಂಟೇಷನ್ ಏನಾದರೂ ಸ್ಪೀಕರ್ ಲೆವೆಲಲ್ಲಿ ಅಥವಾ ಚೇರ್ಮನ್ ಲೆವೆಲಲ್ಲಿ ಏನಾದರೂ ಇದ್ದಿದ್ದೇ ಆದರೆ ಅವರು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಪಾರ್ಟಿಯ ಆಧಾರದ ಮೇಲೆ ಒಲವನ್ನು ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿಯಂಥ ಕನ್ಸರ್ನ್ಸ್ಗಳನ್ನು ಸಹ ನಾವು ಕೇಳ್ತಾ ಇದ್ದೇವೆ. ಈ ಮೊದಲು ಕೂಡ ಓಂ ಬಿರ್ಲಾ ಅವರ ಮೇಲೆ ಇರುವಂಥ ಅಲಿಗೇಷನ್ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಅವರನ್ನು ರಿಮೂವ್ ಮಾಡಬೇಕು ಅಂತ ಅಪೋಸಿಷನ್ ಪಾರ್ಟಿಯವರು ಸಹ ಸಾಕಷ್ಟು ಹೋರಾಟವನ್ನು ಮಾಡಿರೋದಾಗಿ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಪಾಪ್ಯುಲರ್ ಮ್ಯಾಂಡೇಟ್ನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಇದು ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದಾಗಿರ್ಬೋದು. ಆಂಟಿ ಡಿಫೆಕ್ಷನ್ ಮೆಕ್ಯಾನಿಸಮು ಇವಾಗ ತುಂಬ ವೀಕ್ ಆಗಿದೆ, ಇದನ್ನು ಮತ್ತೆ ರಿವ್ಯೂ ಮಾಡಬೇಕು. ಪ್ರಸ್ತುತವಾಗಿರ್ತಕ್ಕಂಥ ರಿಲೆವೆನ್ಸ್ನ ಆಧಾರದ ಮೇಲೆ ನಾವು ಚೇಂಜಸನ್ನು ಮಾಡಬೇಕು ಅನ್ನುವಂತಹ ಕನ್ಸರ್ನನ್ನು ಎಕ್ಸ್ಪರ್ಟ್ಗಳ ವ್ಯೂವನ್ನು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ರಿಟಿಕಲ್ ಚಾಲೆಂಜಸ್ಗಳು ಏನಿದಾವೆ ಅದರ ಆಧಾರದ ಮೇಲೆ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನಾವು ಜಾಯಿಂಟ್ ಮಾಡ್ತಾ ಬರ್ಬೋದು. ಸೊ ಈ ಮೊದಲು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲ್ ಅನ್ನು ಆಡ್ ಮಾಡ್ತಾರೆ. ಶೆಡ್ಯೂಲ್ ನಂಬರ್ ಅನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985 ಆದ ಮೇಲೆ ಒಂದು ಶೆಡ್ಯೂಲ್ ಅನ್ನು ಆಡ್ ಮಾಡಿದ್ದಾರೆ. ಶೆಡ್ಯೂಲ್ ನಂಬರ್ ಅನ್ನು ಸಹ ನಾವು ಡಿಸ್ಕಸ್ ಮಾಡಿದ್ದೇವೆ. ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.